ರಾಜ್ಯದ 2 ಕ್ಷೇತ್ರಗಳಿಗೆ ಉಪಚುನಾವಣೆ ಆಗ್ತಾ ಇದೆ. ಬಾಗಲಕೋಟೆಯಲ್ಲಿ ಸತತವಾಗಿ 2 ದಿನಗಳ ಠಿಕಾಣಿ ಹೂಡೋ ಮೂಲಕ ಸಿಎಂ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಪೇಟಿ ಪರವಾಗಿ ಅಬ್ಬರದ ಪ್ರಚಾರ ಮಾಡಿದ್ರು. ಈಗ ದಾವಣಗೆರೆಯ ಸರದಿ ದಾವಣಗೆರೆಯಲ್ಲೂ ಕೂಡ ಠಿಕಾಣಿ ಹೂಡೋ ಮೂಲಕ ಅಲ್ಲೂ ಕೂಡ ಅಬ್ಬರದ ಪ್ರಚಾರವನ್ನ ಸಿಎಂ ಸಿದ್ದರಾಮಯ್ಯ ಮಾಡಲಿಕ್ಕಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ಇವತ್ತು ಕೂಡ ಸಿಎಂ ಪ್ರಚಾರ ಮುಂದುವರಿತಾ ಇದೆ. 2ನೇ ದಿನ ಸಮರ್ಥ ಪರ ಸಿಎಂ ಸಿದ್ದರಾಮಯ್ಯ ಮತ ಬೇಟೆ. ನಿನ್ನೆ ಗ್ರಾಮಾಂತರ ಪ್ರದೇಶಗಳಲ್ಲಿ ರೋಡ್ ಶೋ ಮಾಡಿದ್ರು ಸಿಎಂ ಸಿದ್ದರಾಮಯ್ಯನವರು ಸಮರ್ಥ ಪರವಾಗಿ. ಇವತ್ತು ಕೂಡ ಅದು ಮುಂದುವರಿತಾ ಇದೆ. ಇವತ್ತು ನಗರ ಭಾಗದಲ್ಲಿ ಸಿಎಂ ಅಬ್ಬರದ ಪ್ರಚಾರ ಮಾಡುವಂತಹ ಪ್ಲಾನಿಂಗ್ ಅಲ್ಲಿದ್ದಾರೆ. ಮುಸ್ಲಿಂ ಸಮುದಾಯದ ಏರಿಯಾಗಳಲ್ಲಿ ಸಿಎಂ ಮತಯಾಚನೆ ಆಗಲಿದೆ. ಪ್ರಮುಖವಾಗಿ ಬಂಡಾಯ ಈಗ ಶಮನ ಆಗಿದೆ. ಕಾರಣ ಸುರ್ಜೇವಾಲಾ, ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲ ಪ್ರಮುಖವಾಗಿ ಯಾರು ಬಂಡಾಯ ಅಭ್ಯರ್ಥಿ ಇದ್ರಲ್ಲ ಅವ್ರದೇ ಮನೆಗೆ ಹೋಗೋ ಮೂಲಕ ಅವ್ರನ್ನ ಮನವೊಲಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಾಗಿ ಈಗ ಸದ್ಯಕ್ಕೆ ಕಾಂಗ್ರೆಸ್ಗೆ ಬಂಡಾಯ ಶಮನ ಆಗಿರೋದ್ರಿಂದ ಅಲ್ಪಸಂಖ್ಯಾತ ಓಟ್ಗಳನ್ನ ಸೆಳೆಯೋ ಪ್ರಯತ್ನ ಸತತವಾಗಿ ಆಗ್ತಾ ಇದೆ. ನಿನ್ನೆ ಕೂಡ ಸಿಎಂ ಸಿದ್ದರಾಮಯ್ಯ ಗ್ರಾಮೀಣ ಭಾಗಗಳಲ್ಲೆಲ್ಲ ಸಂಚಾರ ಮಾಡಿದ್ರು. ಇವತ್ತು ನಗರ ಪ್ರದೇಶದಲ್ಲಿ ಸಂಚಾರ ಮಾಡಿ ಸಮರ್ಥ ಶಾಮನೂರು ಪರವಾಗಿ ಇವತ್ತು ಕೂಡ ಅಬ್ಬರದ ಮತಯಾಚನೆಯನ್ನ ಮುಂದುವರಿಸಲಿದ್ದಾರೆ.